ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಸರಕಾರಿ ಮತ್ತು ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ತರಬೇತಿದಾರರ 2024-25ನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಕರ್ನಾಟಕ ಸರ್ಕಾರದ ಪುರುಷರ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಲಬುರಗಿ ನೋಡಲ್ ಅಧೀನದಲ್ಲಿ ಜಿಲ್ಲೆಯ ಸರಕಾರಿ ಮತ್ತು ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ತರಬೇತಿದಾರರ 2024-25ನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 13ನೇ ಫೆಬ್ರವರಿ 2025ರಂದು ಬೆಳಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್ IAS ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೈಗಾರಿಕಾ ತರಬೇತಿ ಇಲಾಖೆ ವಿಭಾಗೀಯ ಕಚೇರಿ ಕಲಬುರಗಿಯ ಜಂಟಿ ನಿರ್ದೇಶಕರಾದ ರಾಜೇಶ್ ಭಾವಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪುರುಷರ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಲಬುರಗಿಯ DSDO ಮತ್ತು ದರ್ಜೆ 1 ಪ್ರಾಚಾರ್ಯರಾದ ಮುರಳೀಧರ್ ರತ್ನಗಿರಿ ವಹಿಸಿದ್ದರು. ಅತಿಥಿಗಳಾಗಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಅಮೃತ್ ಎನ್ ಅಷ್ಟಗಿ, ಪುರುಷರ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸುರೇಶ್ ವಗ್ಗೆ ಹಾಗೂ VES ಕೈಗಾರಿಕಾ ತರಬೇತಿ ಸಂಸ್ಥೆ ಕಲಬುರಗಿಯ ಪ್ರಾಚಾರ್ಯರಾದ ಶಕೀಲ್ ಅನ್ಸಾರಿ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಜೇವರ್ಗಿಯ ಪ್ರಾಚಾರ್ಯರಾದ ರುಬಿನಾ ಪರ್ವೇಜ್ ಸೇರಿದಂತೆ ಪುರುಷರ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಲಬುರಗಿಯ ನೋಡಲ್ ಹಾಗೂ ಜಿಲ್ಲೆಯ ಸರಕಾರಿ ಮತ್ತು ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ ಮತ್ತು ತರಬೇತಿದಾರರು ಉಪಸ್ಥಿತರಿದ್ದರು. ನಾವು ಪ್ರತಿ ಸರ್ತಿ ನಾವು ಸ್ಕಿಲ್ ಡೆವಲಪ್ಮೆಂಟ್ಸ್ ದಲ್ಲಿ ITI ನಾವು ಹೆಚ್ಚು ಕಾಲ ಕಳೀತಿರ್ತೀವಿ. ಒಂದು ಚೇಂಜ್ ಆಗ್ಬೇಕೆಂಬ ಉದ್ದೇಶದಿಂದ ನಾವು 2024-25ನೇ ಸಾಲಿನ ಕ್ರೀಡಾಕೂಟವನ್ನು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಮೇಡಮ್, ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 12 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದು 9 ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳಿದ್ದಾವೆ. ನಾವೆಲ್ಲರೂ ಒಟ್ಟುಗೂಡಿ ಈ ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದು ಲಾಸ್ಟ್ ಸಿನ್ಸ್ ಫ್ರಮ್ 3 years 2022 ನಾನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪುರುಷ ಜಾಯಿನ್ ಆದಾಗಿಂದ ಹಿಡಿದು ಕಂಟಿನ್ಯೂಸ್ ಆಗಿ ದಿಸ್ ಇಸ್ ದ 3rd year we are celebrating, we are conducting the sports events. ಇದರಲ್ಲಿ ಸುಮಾರು 300 ಹುಡುಗರು ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ ಮೇಡಮ್. ಆಲ್ ದಿ ಅಥ್ಲೆಟಿಕ್ಸ್ ಇವೆಂಟ್ಸ್ ವಿ ಹ್ಯಾವ್ ಲೈಕ್ 100, 200, 400, ದೆನ್ ಶಾರ್ಟ್ ಪುಟ್, ಲಾಂಗ್ ಜಂಪ್, ಇವು ಅಥ್ಲೆಟಿಕ್ಸ್ ಇವೆಂಟ್ಸ್ ಇದ್ದಾವೆ ಮೇಡಮ್. ದೆನ್ ವಿ ಹ್ಯಾವ್ 3 ಟೀಮ್ ಇವೆಂಟ್ಸ್, ವಾಲಿಬಾಲ್, ಕ್ರಿಕೆಟ್ ಅಂಡ್ ಕಬಡ್ಡಿ 3 ಇವೆಂಟ್ಸ್ ನಾವು ಈ ಟೀಮ್ ಇವೆಂಟ್ಸ್ ಅನ್ನು ಕಂಡಕ್ಟ್ ಮಾಡ್ಲಿಕ್ಕೆ. ಇದೊಂದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ತಾವು ಖುದ್ದಾಗಿ, ಯಾಕಂದ್ರೆ ನಾವು ಇಲ್ಲಿವರೆಗೆ ನಾವು ಕಂಡಕ್ಟ್ ಮಾಡಿದ್ದೀವಿ ಆ ಸ್ಪೋರ್ಟ್ಸ್ ಕಾರ್ಯಕ್ರಮ, ಯಾರು ಜಿಲ್ಲಾಧಿಕಾರಿಗಳು ಬಂದಿದ್ದಿಲ್ಲ. ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನು ಹೇಳಿ, ಮುಂಭಾಗದಲ್ಲಿ ಬಂದಿರೋರು ಎಲ್ಲರೂ ITI ಸ್ಟೂಡೆಂಟ್ಗಳಿಗೆ ಮತ್ತು ಇಲ್ಲಿ ಮಾಧ್ಯಮ ಮಿತ್ರರಿಗೆ ಮತ್ತು ಇನ್ನಿತರ ಇಲಾಖೆನವರಿಗೆ ಎಲ್ಲರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ DSDO ಇನ್ಚಾರ್ಜ್ ಮುರಳೀಧರ್ ಅವರು ಬಂದು 3 ವರ್ಷದಿಂದ ಸತತವಾಗಿ ನಾವು ಈ ರೀತಿ ಸ್ಪೋರ್ಟ್ಸ್ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ತಾವು ಬರಬೇಕು ಅಂತ ಅವ್ರು ಹೇಳಿದಾಗ ನಾನು ಬಹಳ ಖುಷಿಯಿಂದ ಒಪ್ಕೊಂಡಿರೋದು. ಯಾಕೆಂದ್ರೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ
ನಾವು ಹಿಂದಿನ 2 ತಿಂಗಳಿಂದ ITIs ಅಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ನಾವು ಎಲ್ಲ ಕಡೆ ITIs ಅಲ್ಲಿ ಭೇಟಿ ನೀಡಿ ಮಕ್ಕಳೊಂದಿಗೆ ಸಂವಾದ ಮಾಡೋದು ಆಗಲಿ, ಅವ್ರಿಗೆ ಪ್ರೋತ್ಸಾಹಿಸೋದು ಆಗಲಿ, ಮತ್ತು ನಮ್ಮ ಕಲಬುರ್ಗಿ ಅದು ಯೂತ್ ಶೈನ್ ಆಗಲಿ ಮತ್ತು ಮುಂದಿನ ಬರ್ತಾ ಇರೋದು ಪೀಳಿಗೆ ನಿಜವಾಗ್ಲೂ ಬಹಳಷ್ಟು ಅಚೀವ್ಮೆಂಟ್ ಮಾಡೋಕ್ಕೆ ಅವರಲ್ಲಿ ಸಾಮರ್ಥ್ಯ ಇದೆ, ಅದು ಎದ್ದು ಕಂಡು ಬರಲಿ ಎಲ್ಲರಿಗೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಸ್ಕಿಲ್ಲಿಂಗ್ ಸಂಬಂಧಪಟ್ಟ, ಅಪ್ಸ್ಕಿಲ್ಲಿಂಗ್ ಸಂಬಂಧಪಟ್ಟ MOUಗಳು ಸಾಕಷ್ಟು ಸಂಸ್ಥೆಗಳು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ನೀವು ಅಡ್ವಾಂಟೇಜ್ ತಗೊಳ್ಬಹುದು, ಸದ್ಬಳಕೆ ಮಾಡಿಸ್ಕೊಳ್ಬಹುದು. ಬಟ್ ಜೊತೆಗೆ ಸ್ಕಿಲ್ಲಿಂಗ್ ಜೊತೆಗೆ ನಾವು ನಮ್ಮ ಸ್ವಾಸ್ಥ್ಯ ನೋಡ್ಕೊಳ್ಳೋದು ಬಹಳ ಅತಿ ಜರೂರಿ ಇರೋದು, ಅದು ಒಂದು ಅಂಶ. ಆ ನಿಟ್ಟಿನಲ್ಲಿ ಈ ರೀತಿ ಒಂದು ಬ್ಯಾಲೆನ್ಸ್ ಮಾಡಿ, ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಮಾಡಿ, ಸ್ಪೋರ್ಟ್ಸ್ ಇವೆಂಟ್ಸ್, ಬೋತ್ ಗ್ರೂಪ್ ಇವೆಂಟ್ಸ್ ಆಸ್ ವೆಲ್ ಎಸ್ ಇಂಡಿವಿಜುವಲ್ ಅಥ್ಲೆಟಿಕ್ ಮತ್ತು ಟೀಮ್ ಸ್ಪೋರ್ಟ್ಸ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಅದ್ರ ಜೊತೆಗೆ ಟೀಮ್ ಸ್ಪಿರಿಟ್ನು ನೀವು ಬಿಲ್ಡ್ ಮಾಡಿ, ಮತ್ತು ಯಾವಾಗಲೂ ವಿನ್ನಿಂಗ್ ಅಂಡ್ ಲೂಸಿಂಗ್ ಇಸ್ ಪಾರ್ಟ್ ಆಫ್ ದ ಗೇಮ್. ತಾವೆಲ್ಲರೂ ಮುಂದೆ ಬಂದು 300 ಸ್ಟೂಡೆಂಟ್ಸ್ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಾ. ಇಲ್ಲಿಂದ ಈ ಭಾಗವಹಿಸ್ತಾ ಇರೋದು ಕಾರ್ಯಕ್ರಮ ಆಯೋಜನೆಯಲ್ಲಿ ಮತ್ತು ಭಾಗವಹಿಸಿ ಟೀಮ್ ಇವೆಂಟ್ಸ್ ಮಾಡಿ ಸ್ಕಿಲ್ ನಿಮ್ದು ಇಂಪ್ರೂವ್ ಮಾಡಿಸಿ, ಅದರಲ್ಲಿನೂ ಒಂದು ಕಲಿಕೆ ಇರುತ್ತೆ. ತಮಗೆ ಜೀವನದಲ್ಲಿ ಏನು ಸ್ಕಿಲ್ಸ್ ಬೇಕು ಅದಕ್ಕೆ ರೆಡಿ ಆಗ್ತಾ ಇರೋದು ಒಂದು ಕಾಲ ನಿಮ್ದು. ಸೊ ಐ ರಿಯಲಿ ಹೋಪ್ ಯು ವಿಲ್ ಎಂಜಾಯ್ ದ ಸ್ಪೋರ್ಟ್ಸ್ ಇವೆಂಟ್ಸ್. ಸಾಕಷ್ಟು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ, ಅದರಲ್ಲಿನೂ ನೀವು ಬಹಳ ಧೈರ್ಯದಿಂದ ಮಾಡ್ತಾ ಇದ್ದೀರಾ. ಈ ಪೀರಿಯಡ್ ಆಫ್ ಯುವರ್ ಲೈಫ್ ಏನಿದೆ ನಿಮಗೆ ಯಾವಾಗಲೂ ಜೀವನ ಪೂರ್ತಿ ನೆನಪಿರೋದು, ಯಾವಾಗಲೂ ನಿಮಗೆ ಮರೆಯೋಕ್ಕೆ ಆಗೋದಿಲ್ಲ. ನೀವು ಶಾಲೆಗೆ ಹೋಗ್ತಾ ಇರೋದು ದಿನಗಳು, ನಿಮ್ಮ ಕಾಲೇಜ್ಗೆ ಹೋಗ್ತಾ ಇರೋದು, ಈಗ ನಿಮ್ಮ ಟೀಚರ್ಸ್ ಎಲ್ಲ ನಿಮ್ಗೆ ಅನಿಸ್ತಾ ಇರ್ಬೋದು ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಅಂತ. ಜೀವನದಲ್ಲಿ ಸಾಕಷ್ಟು ಒತ್ತಡ ಇದೆ, ಅದರಲ್ಲಿ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಕಷ್ಟ ಪಡ್ತಾ ಇದ್ದಾರೆ ಎಲ್ಲ ನಿಮ್ಮ ಟೀಚರ್ಸ್. ತಾವು ಬಹಳ ಖುಷಿಯಿಂದ ನಾಟ್ ಜಸ್ಟ್ ದ ಕ್ಲಾಸ್ ರೂಮ್, ಔಟ್ಸೈಡ್ ದ ಕ್ಲಾಸ್ ರೂಮ್ ಆಸ್ ವೆಲ್ ಏನೇನು ಇವೆಂಟ್ಸ್ ಆಗ್ತಾ ಇದೆ ಅದರಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಐ ವಿಶ್ ಈಚ್ ಅಂಡ್ ಎವ್ರಿ ಸಿಂಗಲ್ ಪಾರ್ಟಿಸಿಪೆಂಟ್ ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ಯು ಲರ್ನ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್ ಹಿಯರ್. ನೀವು ಈ ಒಂದು ಕ್ರೀಡಾಕೂಟದಲ್ಲಿ ಸಾಕಷ್ಟು ಕಲಿತೀರಾ ಮತ್ತು ಎಂಜಾಯ್ನು ಮಾಡ್ತೀರಾ, ಮತ್ತು ತಮ್ಮ ಆರೋಗ್ಯ ಬಗ್ಗೆ ಮತ್ತು ನಿಮ್ಮ ಸ್ವಾಸ್ಥ್ಯ ಬಗ್ಗೆ ನೀವು ಸಾಕಷ್ಟು ಗಮನ ಹರಿಸ್ತೀರಾ ಅಂತ ನಾವು ಆಶಿಸುತ್ತಾ ಈ ಕಾರ್ಯಕ್ರಮಗಳಿಗೆ ಕರೆದು ಈ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿರೋರು ಎಲ್ಲರಿಗೆ ಧನ್ಯವಾದವನ್ನು ಹೇಳುತ್ತಾ, ರಂಗಾಯಣ ಕಲಬುರ್ಗಿಯ ವತಿಯಿಂದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಂಗದಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕರ್ನಾಟಕ ರಂಗಾಯಣ ಕಲಬುರ್ಗಿಯ ವತಿಯಿಂದ HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರ್ಗಿಯ ಸಹಕಾರದೊಂದಿಗೆ ರಂಗಾಯಣ ರಂಗದಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮವು ದಿನಾಂಕ 13ನೇ ಫೆಬ್ರವರಿ 2025 ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರ್ಗಿ ನಗರದ PWD ಕ್ವಾರ್ಟರ್ಸ್ ಹತ್ತಿರವಿರುವ ಐವನಶಾಹಿ ರಸ್ತೆಯ HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ತಿಂಗಳ ಅತಿಥಿಗಳಾಗಿ ರಾಯಚೂರಿನ ಹಿರಿಯ ರಂಗಕರ್ಮಿಗಳಾದ ತಾಯಣ್ಣ ಯರಗೇರ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಲಿಂಗಪ್ಪ ಆಗಮಿಸಿದ್ದರು. HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರ್ಗಿಯ ಪ್ರಾಂಶುಪಾಲರಾದ ಉಷಾದೇವಿ ಪಿ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ರಂಗಾಯಣ ಕಲಬುರ್ಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹಿರಿಯ ರಂಗಕರ್ಮಿಗಳಾದ HS ಬಸವಪ್ರಭು, ರಂಗಾಯಣ ಕಲಬುರ್ಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ನಾಸಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೋಗಬೇಕಾದದ್ದು, ಮುಟ್ಟಬೇಕಾದದ್ದು ಯುವ ಪೀಳಿಗೆಗೆ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ. ಆದ್ದರಿಂದ ನಾವು ಕಾಲೇಜಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ತಿಂಗಳ 3ನೇ ಶನಿವಾರ ಈ ಕಾರ್ಯಕ್ರಮ ಇರುತ್ತೆ. ಈಗಾಗಲೇ 3 ಜನ ನಾವು ತಿಂಗಳ ಅತಿಥಿಗಳಾಗಿ ಹೋಗಿದ್ದಾರೆ. ಮೊದಲನೆಯವರಾಗಿ ನಮ್ಮ ಕಲಬುರ್ಗಿಯವರೇ ಆದ ಸೀತಾ ಮಲ್ಲಾವಾದಿ, ಯಾರೂ ರಂಗಭೂಮಿಗೆ ಬಾರದೇ ಇರುವ ಸಮಯದಲ್ಲಿ ಸ್ತ್ರೀ ಕಲಾವಿದೆಯಾಗಿ ಅವರು ಪಾದಾರ್ಪಣೆ ಮಾಡಿದರು. ಅವರನ್ನು ಕೂಡ ನಾವು ಮೊದಲನೆಯವರಾಗಿ ಇಲ್ಲಿ ರಂಗದಂಗಳದಲ್ಲಿ ಮಾತುಕತೆಗೆ ಬಂದರು. ನಂತರ ಬಂದವರು ಈ ಸಾಂಬಶಿವ ತಳವಾಯಿ ಅಂಥೇಳಿ ವಿಜಯನಗರದವರು, ನಮ್ಮ ಭಾಗದವರೇ. NST ಮಾಡಿಕೊಂಡು ಅವರು ಕೃಷಿ ಕೆಲಸ ಮಾಡ್ತಾನೆ ಅವರು ರಂಗಭೂಮಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಈಗ 3ನೇಯವರಾಗಿ ರಾಯಚೂರಿನ ತಾಯಣ್ಣ ಯರಗೇರ ಅವರು.
ಮಕ್ಕಳೇ, ನಾವು ಬಹಳಷ್ಟು ನಾವು ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಕಾರ್ಯಕ್ರಮಗಳು, ನಮ್ಮ ಕಾಲೇಜಿನ ಕಾರ್ಯಕ್ರಮಗಳು ಅಂದರೆ ಬರೀ ಈ ಚಲನಚಿತ್ರ ಗೀತೆಗಳಿಗೆ ಹೆಜ್ಜೆ ಹಾಕುವುದೇ ಒಂದು ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅನ್ಕೋತಾ ಇದ್ದೀವಿ. ನಮ್ಮ ಸ್ಕಿಟ್ ಆಗಿರ್ಬೋದು, ನಾಟಕಗಳು ಮಾಯ ಆಗ್ತಾ ಇವೆ. ಎಲ್ಲಿ ಮಾಡ್ತಾ ಇದ್ದೀರಿ ನಾಟಕಗಳು? ಅಂಥ ಸಮಯದಲ್ಲಿ ಈ ರಂಗಭೂಮಿಯ ಬಗ್ಗೆ, ಚಲನಚಿತ್ರದ ಬಗ್ಗೆ ನಾವು ಒಂದು ನಿಮಗೆ ಅಂದರೆ ಒಂದು ಪ್ರೇರಣೆ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ನಾವು ಹಿರಿಯರನ್ನು ಕರೆದು ಅವರ ರಂಗಪಯಣವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದು. ಗಾಂಧೀಜಿ ಒಂದು ವೇಳೆ ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿದ ಮೇಲೆ ಅವರು ಮಹಾತ್ಮ ಗಾಂಧಿ ಆದರು. ಅಂದರೆ ಒಂದು ನಾಟಕ ಅಷ್ಟೊಂದು ಪವರ್ಫುಲ್. ಅದು ನಮ್ಮ ರಂಗಭೂಮಿ ಅನ್ನೋದು ತುಂಬ ಪವರ್ಫುಲ್. ಒಂದು ಇಡೀ ವರ್ಷ ಒಂದು ಪಾಠ ಕೇಳೋದು ಒಂದೇ, ಒಂದು ನಾಟಕ ನೋಡೋದು ಒಂದೇ ಅಂತ ನಾನು ಅನ್ಕೋತೀನಿ. ಅಷ್ಟೊಂದು ನೋಡಿ, ನೀವು ಚಲನಚಿತ್ರ ನೋಡಿದಾಗ ನಿಮ್ಗೆ ನೆನಪುಳಿಯುವಂಥದ್ದು ಪಾಠ, ಕೆಲವೊಂದು ಪಾಠಗಳು ಮಾತ್ರ ನಿಮ್ಗೆ ನೆನಪುಳಿತಾರೆ. ಹೌದೋ ಇಲ್ಲ? ಸತ್ಯನಾ? ಹೆದರ್ತೀರಿ, ಟೀಚರ್ಸ್ ಇದ್ದಾರೆ ಎಲ್ಲರೂ, ಮತ್ತೆ ನಾನು ಪಾಠ ಕೇಳಂಗಿಲ್ಲ ನೀವು ಒಂದು ಬೈತಾರಂತ ಹೇಳಿ. ಆದರೆ ಅದು ಸತ್ಯ. ನಾಟಕ, ಚಲನಚಿತ್ರ ತುಂಬ ಪವರ್ಫುಲ್ಲು. ಅದನ್ನು ನೋಡ್ತೀರಿ. ಇವತ್ತಿನ ದಿವಸ ಬಂದ ನಮ್ಮ ಮಧ್ಯೆ ಇರುವ ತಾಯಣ್ಣ ಯರಗೇರ ಅವ್ರ ಪರಿಚಯವನ್ನು ಮಾಡಿಕೊಡ್ತೀನಿ ನಿಮಗೆ. ತಾಯಣ್ಣ ಯರಗೇರ, ರಾಯಚೂರು. ಶ್ರೀಯುತ ತಾಯಣ್ಣ ಯರಗೇರ ಅವರು ರಾಯಚೂರಿನಲ್ಲಿ ಹುಟ್ಟಿ ನಂತರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲಿಯೇ ಪಡೆದು ಸರ್ಕಾರಿ ಸೇವೆಯಲ್ಲಿ 33 ವರ್ಷ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಮಾತೃಭಾಷೆ ತೆಲುಗು ಆಗಿದ್ದು SSLCಯವರೆಗೂ ಇವರಿಗೆ ಕನ್ನಡದ ಗೆಳೆಯರೇ ಇದ್ದಿಲ್ಲ ಎಂದರೆ ಅತಿಶಯೋಕ್ತಿಯಲ್ಲ. ITI ತಾಂತ್ರಿಕ ವಿದ್ಯಾಭ್ಯಾಸವನ್ನು ಪಡೆದು ಇವರು ಅತಿ ಸಣ್ಣ ವಯಸ್ಸಿನಲ್ಲಿಯೇ ನೌಕರಿಗೆ ಸೇರಿದ್ದರಿಂದ ಪುನಃ ಕಾಲೇಜು ಅಭ್ಯಾಸವನ್ನು ಮುಂದುವರಿಸಲು ಅನುಕೂಲವಾಯಿತು. ಅಲ್ಲಿ ಸಿಕ್ಕ ಕನ್ನಡದ ಗೆಳೆಯರ ಮೂಲಕ ಕನ್ನಡ ಸಾಹಿತ್ಯದ ಪರಿಚಯ ಪಡೆದರು. ಶಿವರಾಮ್ ಕಾರಂತ್, ಕುವೆಂಪು, UR ಅನಂತಮೂರ್ತಿ, P ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ ಮುಂತಾದವರ ಸಾಹಿತ್ಯದಿಂದ ಪ್ರಭಾವಿತರಾಗಿ ಕಲೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರು. 80ರ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದ ದೊಡ್ಡ ಮಟ್ಟದ ಪ್ರಜಾಸತ್ತಾತ್ಮಕ ಚಳುವಳಿಗಳ ವಾತಾವರಣದಿಂದಾಗಿ ರೈತರು, ಕಾರ್ಮಿಕರು, ಯುವಕರ ಮಧ್ಯೆ ಹಲವಾರು ಚಳುವಳಿಗಳು ನಡೆದವು. ಇದೇ ಸಂದರ್ಭದಲ್ಲಿ ನಡೆದ ನರಗುಂದ ಮತ್ತು ನವಲಗುಂದ ರೈತರ ಚಳುವಳಿಯಲ್ಲಿ ಗೋಲಿಬಾರ್ನಲ್ಲಿ ಸತ್ತ ರೈತರ ಪರವಾಗಿ ಎಲ್ಲ ಜನ ಸಮುದಾಯಗಳು ಬೆಂಬಲಕ್ಕೆ ನಿಂತವು. ಅದೇ ರೀತಿ ಕರ್ನಾಟಕದ ಹಲವು ಬುದ್ಧಿಜೀವಿಗಳು, ಸಾಹಿತಿಗಳು, ಕಲಾವಿದರೆಲ್ಲ ಸೇರಿ ಸಮುದಾಯ ಸಾಂಸ್ಕೃತಿಕ ಸಂಘಟನೆಯನ್ನು ಹುಟ್ಟುಹಾಕಿ ಜನರ ಮಧ್ಯೆ ಪ್ರಜಾಪ್ರಭುತ್ವದ ಜಾಗೃತಿಗಾಗಿ ನಾಟಕ ರಂಗವನ್ನು ದುಡಿಸಲು ತೊಡಗಿದರು. ಸಮುದಾಯದ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಶ್ರೀಯುತರು ಹಲವು ಬೀದಿ ನಾಟಕಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜಾಗೃತಿ ಮೂಡಿಸಲು ತೊಡಗಿದರು. ಕರ್ನಾಟಕದ ಖ್ಯಾತ ರಂಗಕರ್ಮಿಗಳಾದ ಪ್ರಸನ್ನ, ಗಂಗಾಧರ ಸ್ವಾಮಿ, C ಬಸವಲಿಂಗಯ್ಯ, ಜನಾರ್ದನ್ ಮುಂತಾದವರು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ತರಬೇತಿ ಪಡೆದು ತಮ್ಮ ಮೊದಲ ಪ್ರಯೋಗಗಳನ್ನು ರಾಯಚೂರಿನಲ್ಲಿ ಪ್ರಾರಂಭಿಸಿದ್ದು ಶ್ರೀಯುತರ ರಂಗಾನುಭವಕ್ಕೆ ಇಂಬು ಕೊಟ್ಟಿತು. ಶ್ರೀಯುತರು ಸಮುದಾಯಕ್ಕಾಗಿ ಹಲವು ಜವಾಬ್ದಾರಿಗಳನ್ನು ಹೊತ್ತು ಸಂಘಟಕರಾಗಿ, ನಿರ್ದೇಶಕರಾಗಿ ದುಡಿದಿದ್ದಾರೆ. ಇವರ ನಿರ್ದೇಶಿಸಿದ ಹಲವು ಪ್ರಮುಖ ನಾಟಕಗಳು ರಾಜ್ಯಾದ್ಯಂತ ಪ್ರದರ್ಶನಗೊಂಡಿವೆ. ಅವುಗಳಲ್ಲಿ ಪ್ರೇಮ್ಚಂದ್ ಅವರ ಹೆಣದ ಬಟ್ಟೆ, ಲಿಯೋ ಟಾಲ್ಸ್ಟಾಯ್ ಅವರ ಮೆನ್ ಲೀವ್ಸ್ ಬೈ ವಾಟ್ ಈ ಸಣ್ಣ ಕಥೆಯನ್ನು ನಾಟಕಕ್ಕೆ ಅಳವಡಿಸಿ ಜೀವಸೆಲೆ ಎಂಬ ಹೆಸರಿನಲ್ಲಿ ನಿರ್ದೇಶಿಸಿ ಪ್ರದರ್ಶಿಸಿದ್ದಾರೆ. ಅದೇ ರೀತಿ P ಲಂಕೇಶರ ಅಕ್ಕ ಕಾದಂಬರಿಯನ್ನು ನಾಟಕ ರೂಪಕ್ಕೆ ಇಳಿಸಿ ನಿರ್ದೇಶಿಸಿದ್ದಾರೆ. P ಲಂಕೇಶ್ ಅವರ ಗುಣಮುಖ, ವಜಾದ್ ಅಕ್ಜರ್ ಅವರ ರಾವಿ ನದಿ ದಂಡೆಯಲ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾಕನಕೋಟೆ, ರಾಮಚಂದ್ರ ದೇವ್ ಅವರ ರಥ ಮಸಲ್ ಮತ್ತು ಖುಷ್ವಂತ್ ಸಿಂಗ್ ಅವರ ಟ್ರೈನ್ ಟು ಪಾಕಿಸ್ತಾನ್ ಪ್ರಮುಖ ನಾಟಕಗಳಾಗಿವೆ. ಇವರು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಹಲವು ರಂಗ ತರಬೇತಿ ಕಾರ್ಯಾಗಾರಗಳನ್ನು ಮತ್ತು ನಾಟಕಗಳನ್ನು ನಿರ್ದೇಶಿಸಿ ಆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಬಹುಮಾನಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಉದ್ಯೋಗ ಪಡೆಯುವ ಆಕಾಂಕ್ಷೆಯಲ್ಲಿರ್ತೀರಿ, ಅದು ಈ ಕಾಲಘಟ್ಟದಲ್ಲಿ ಸರಿಯೇ. ನಾನು ಇಲ್ಲಿ ಬಂದಾಗ ನೋಡಿದೆ ಭಾಳಷ್ಟು ಜನ ಸೀರೆ ಉಟ್ಕೊಂಡು ಆಟಾಡ್ತಿದ್ರು. ಇದೇನು ದೊಡ್ಡ ಕಾಲೇಜ್ ಇದ್ದಂಗೆ ಕಾಣ್ತದಲ್ಲ ಅಂತೇಳಿ. ಇಲ್ಲ, ಇವತ್ತು ಅವರು ಬೀಳ್ಕೊಡುಗೆ ಸಮಾರಂಭ ಇದೆ, ಹೀಗಾಗಿ ಅವರು ವಿಶೇಷ ಒಂದು ವಿನ್ಯಾಸದಲ್ಲಿ ಬಂದಿದ್ದಾರೆ ಅಂತೇಳಿ ತಿಳಿಸಿದರು. ಈಗ ನಾನು ನನ್ನ ರಂಗದ ಅನುಭವದ ಬಗ್ಗೆ ಹೇಳಬೇಕು ಅಂತೇಳಿ ಹೇಳಿದರು. ನನ್ನ ಪರಿಚಯದಲ್ಲಿ ಹೇಳಿದರು ಇವರು. ಆ್ಯಕ್ಚುಲಿ ನನಗೆ SSLCವರೆಗೂ ಒಬ್ಬ ಕನ್ನಡ ಸ್ನೇಹಿತನೂ ಇದ್ದಿಲ್ಲ. ಯಾಕಂದರೆ ನಮ್ಮ ಏರಿಯಾ ರಾಯಚೂರು, ಗದ್ವಾಲ ಮತ್ತು ಮೊಕ್ತಲ್
ಆಗಿನ ನಿಜಾಮರ ಆಳಿರತಕ್ಕಂಥ ತೆಲಂಗಾಣಕ್ಕೆ ಗಡಿ ಹೊಂದಿರೋದು. ಹೀಗಾಗಿ ಎಲ್ಲ ಹೆಚ್ಚು ಕಡಿಮೆ ಒಂದು 90% ಜನಕ್ಕೆ ಮಾತೃಭಾಷೆ ತೆಲುಗು ಇರ್ತದೆ ಅಲ್ಲಿ. ಮತ್ತು ಕನ್ನಡ ಮಾತ್ರ, ಯಾಕಂದರೆ ಅದು ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ, ಆಡಳಿತ ಎಲ್ಲ ಕನ್ನಡದಲ್ಲಿ ನಡೀತಾ ಇರೋದ್ರಿಂದ ನಾವು ಕನ್ನಡ ಸ್ಕೂಲ್ಗಳಲ್ಲೇ ಓದಿದ್ದೇವೆ. ಆದರೆ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು, ನಮಗೆ ಕಲಿಸೋ ಟೀಚರ್ಸು ಎಲ್ಲರೂ ತೆಲುಗಿನಲ್ಲೇ ಮಾತಾಡೋರು. ಹೀಗಾಗಿ ಕನ್ನಡನ ಯಾವ ಗ್ರಾಮೆಟಿಕ್ ಮಿಸ್ಟೇಕ್ ಇಲ್ಲದೆ ಬರೀಲಿಕ್ಕೂ ಬರ್ತಿದ್ದಿಲ್ಲ, ನಮಗೆ ಮಾತಾಡೋಕ್ಕೂ ಬರ್ತಿದ್ದಿಲ್ಲ, ತೊದಲ್ತಿದ್ವಿ. ಒಂದು 4 ಮಾತಾಡೋದ್ರಾಗೆ ಒಂದು ಯಾವುದಾದ್ರೂ ಒಂದು ಉಗ್ಗು ಬರ್ತಿತ್ತು. ಅಂಥದ್ರಲ್ಲಿ ನನಗೆ ಈ ರಂಗಭೂಮಿ ಹೆಂಗೆ ಪರಿಚಯ ಆಯಿತು, ರಂಗಭೂಮಿ ನನ್ನ ಹೆಂಗೆ ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿತು, ಅದರಿಂದ ನನ್ನ ಜೀವನದ ದೃಷ್ಟಿಕೋನ ಹೆಂಗೆ ವಿಶಾಲ ಆಯಿತು ಅನ್ನೋದು ಒಂದು 4 ಮಾತಿನಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸುಮಾರು 80ರ ದಶಕ ಅಂದರೆ ನೀವೀಗ PUC ಅವರು ಯಾರೂ ಹುಟ್ಟಿದ್ದಿಲ್ಲ ಅವಾಗ. 44 ವರ್ಷದ ಕೆಳಗೆ ಅಂದರೆ ನೀವು ಯಾರೂ ಆ ವಯಸ್ಸಿನವ್ರಿಲ್ಲ. ಆಗ ಒಂದು ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು, ಅಂದರೆ ಸ್ವತಂತ್ರ ಪೀರಿಯಡ್ ಬಂದಾಗಲಿಂದನೂ ಕೂಡ ಒಂದೇ ಪಕ್ಷ ಆಡಳಿತದಲ್ಲಿತ್ತು. ಅವ್ರು ಏನು ಮಾಡಿದ್ದು ಅದೇ ಸರಿ ಇತ್ತು. ಆಗಿನ ಕಾಲಕ್ಕೆ ಗುಂಡೂರಾಯರು ಮುಖ್ಯಮಂತ್ರಿಗಳಿದ್ದರು. ಆವಾಗ ನಿಪ್ಪಾಣಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಬೆಳಗಾವಿ ರೈತರು ದೊಡ್ಡ ಮಟ್ಟದಲ್ಲಿ ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಹೋರಾಟ ಮಾಡ್ತಿದ್ದರು. ನ್ಯಾಯಬೆಲೆ ಕೊಡಬೇಕು ನಮಗೆ ಅಂತೇಳಿ ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಭಾಳಷ್ಟು ಹೋರಾಟ ಮಾಡ್ತಿದ್ದರು. ಅಲ್ಲಿ ಅಕಸ್ಮಾತಾಗಿ ಒಂದು ಚಳವಳಿಯಲ್ಲಿ ಅವ್ರು ಗೋಲಿಬಾರ್ ಆಗಿ ಸುಮಾರು ಜನ ಅಲ್ಲಿ ರೈತರು ಹತ್ಯೆ ಆಯಿತು. ಇದಷ್ಟೇ ಅಲ್ಲ, ಭಾಳಷ್ಟು ವಿಷಯಗಳಲ್ಲಿ ಭ್ರಷ್ಟಾಚಾರ ಒಂದು ತುದಿಗೆ ಮುಟ್ಟಿತ್ತು. ಅಂಥ ಪೀರಿಯಡ್ನಲ್ಲಿ ವಿದ್ಯಾರ್ಥಿಗಳು, ಯುವಜನರು, ಕಾರ್ಮಿಕರು, ರೈತರು ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಭಾಳಷ್ಟು ರಂಗದಲ್ಲಿ, ಸಾಹಿತ್ಯ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ, ನಮ್ಮ ಎಜುಕೇಷನ್ ಶಿಕ್ಷಣ ರಂಗದಲ್ಲಿ ಹಲವಾರು ಬುದ್ಧಿಜೀವಿಗಳು ಇದು ಸರಿಯಲ್ಲ, ಇದಕ್ಕೆ ಏನಾದರೂ ಒಂದು ಸರಿಯಾದ ಮೌಲ್ಯಗಳನ್ನು ಸಮಾಜಕ್ಕೆ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ ಆ ದಿಸೆಯಲ್ಲಿ ನಾಟಕಗಳು ಬಂದವು, ಆ ದಿಸೆಯಲ್ಲಿ ಸಿನಿಮಾಗಳು ಬಂದವು, ಆ ದಿಸೆಯಲ್ಲಿ ಕವನ ಬಂತು, ಕಾವ್ಯ ಬಂತು. ಇವೆಲ್ಲವೂ ಕೂಡ ಜನರಿಗೆ ಕಲೆ ಅನ್ನೋದು ಎಷ್ಟು ಮುಖ್ಯ ಅಂದರೆ, ಯಾವಾಗ ಸಮಾಜದಲ್ಲಿ ಜನರ ಹಕ್ಕುಗಳು ನಿರಾಕರಿಸಲ್ಪಡ್ತವೆ, ಜನರ ಮಾತು ಧ್ವನಿನ ಸರ್ಕಾರಗಳು ಕೇಳೋದಿಲ್ಲ, ಅವಾಗವಾಗ ಈ ಕಲೆ ಒಂದು ಆ ಬಿಕ್ಕಟ್ಟಿಗೆ ಸರಿದಾರಿ ತೋರಿಸುತ್ತೆ, ಇದು ಸರಿ ಇದು ತಪ್ಪು ಅಂತ. ಈಗ ನಮಗೆ ಯಾವುದೇ ಸೈನ್ಸ್ ಓದ್ಬೋದು, ನಾವು ಕಾಮರ್ಸ್ ಓದ್ಬೋದು, ಅದರಲ್ಲಿ ಮೌಲಿಕ ಶಿಕ್ಷಣ ಅನ್ನೋದು ಏನೂ ಇರೋಂಗಿಲ್ಲ. ನೀವು ಬ್ಯಾಂಕ್ನಲ್ಲಿ ರೊಕ್ಕ ಹೆಂಗೆ ಇಡಬೇಕು, ಹೆಂಗೆ ತೆಗಿಬೇಕು, ಎಷ್ಟು ಬಡ್ಡಿ ಬರ್ತದೆ, ಅದು ಯಾವ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಜಾಸ್ತಿ ಬೆಳೀತದೆ, ಇಂಥದನ್ನೆಲ್ಲ ನೀವು ಕಲಿತೀರಿ ವಾಣಿಜ್ಯದಲ್ಲಿ. ಅದೇ ರೀತಿ ಸೈನ್ಸ್ನಲ್ಲಿ ಇವತ್ತು ಕಂಪ್ಯೂಟರ್ ಓದಬೇಕು, ಕಂಪ್ಯೂಟರ್ ಓದದೇ ಇದ್ದರೆ ಬೇರೆ ಗತಿ ಇಲ್ಲ, ಬೇರೆ ಯಾವ ನೌಕರಿನೂ ಸಿಗೋದಿಲ್ಲ. ಈಗ ಕಂಪ್ಯೂಟರ್ ಓದಿದವ್ರಿಗೂ ಸಹಿತ ನೌಕರಿ ಸಿಗಲಾರ್ದಂಥ ಪರಿಸ್ಥಿತಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಬರ್ತಾಯಿದೆ ಮುಂದೆ. ದೊಡ್ಡ ಅವಾಗ ನಾವು ಓದುವಾಗ, ನಾನು ಆ್ಯಕ್ಚುಲಿ ITI ಪಾಸ್ ಆದವನು, 1 ವರ್ಷದ ITI ಕೋರ್ಸ್ ಮಾಡಿ ತಾಂತ್ರಿಕ ಇದರಲ್ಲಿ. ನಮಗೆ ಕುಂತಲ್ಲಿಗೆ 10 ಇಂಟರ್ವ್ಯೂ ಕಾರ್ಡ್ಗಳು ಮನೆಗೆ ಬರ್ತಿದ್ವು. ಅಂದರೆ ಅವಾಗ ಸಾರ್ವಜನಿಕ ಉದ್ಯಮಗಳು ದೊಡ್ಡ ಮಟ್ಟದಲ್ಲಿದ್ದವು. BHEL ಇರ್ಬೋದು, HAL ಇರ್ಬೋದು, ದೊಡ್ಡ ಭಾರತ್ ಅರ್ತ್ ಮೂವರ್ಸು, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸು ಮತ್ತು HAL, ಇಂಥವೆಲ್ಲವು ಒಂದೊಂದು ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು 20,000 ರಿಂದ 25,000ವರೆಗೂ ಎಂಪ್ಲಾಯೀಸ್ ಇರ್ತಿದ್ರು. ಮತ್ತು ರೈಲ್ವೆ ಇರ್ತಿತ್ತು, ಅಂಚೆ ಇಲಾಖೆ ಇರ್ತಿತ್ತು, ಬ್ಯಾಂಕ್ಸ್ ಇರ್ತಿದ್ವು. ಇವು ಎಲ್ಲದರಲ್ಲೂ ಕೂಡ ನಿಯಮಿತವಾಗಿ ಉದ್ಯೋಗಗಳಿಗೆ ಜನರನ್ನು ತಗೊಳ್ತಕ್ಕಂಥ ಪರಿಸ್ಥಿತಿ ಇತ್ತು, ಆ ಒಂದು ವಿಧಾನ ಇತ್ತು. ಈಗಿನ ಕಾಲಕ್ಕೆ ಏನಾಗಿದೆ, ಎಲ್ಲವೂ ಕೂಡ ಸಾರ್ವಜನಿಕ ಒಂದು ಇವು ಎಕ್ಸಾಮ್ಗಳು ಕಟ್ಟಿ ಪಾಸಾಗಿ ಒಂದು ರೈಲ್ವೆ ಇಲಾಖೆಯಲ್ಲೋ, ಪೊಲೀಸ್ ಇಲಾಖೆಯಲ್ಲೋ ಅಥವಾ ಯಾವುದೋ ಶಿಕ್ಷಣ ಇಲಾಖೆಯಲ್ಲೋ ಉದ್ಯೋಗ ಪಡಿಬೇಕಾದ್ರೆ ಆ ಎಕ್ಸಾಮ್ಗಳಲ್ಲೇ ಇವತ್ತು ಪೇಪರ್ ಲೀಕ್ ಅಂತಕ್ಕಂಥ ಒಂದು ರೋಗ ಬಂದಿದೆ. ಹೀಗಾಗಿ ಭಾಳಷ್ಟು ಜನಕ್ಕೆ ಅದರಲ್ಲಿ ಪ್ರಾಮಾಣಿಕವಾಗಿ ಓದಿ ಅವರು ತಮ್ಮ ವಯೋಮಾನದೊಳಗೆ, ಅಂದರೆ 31ನೇ ವಯಸ್ಸಿನೊಳಗೆ ಉದ್ಯೋಗ ಪಡಿಬೇಕು, ಆ ಪಡಿಲಾರ್ದೆ ಆ ವಯಸ್ಸು ದಾಟೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಷ್ಟೆಲ್ಲ ಬಂದಾಗೂ ಕೂಡ ನಮಗೆ ಇದಕ್ಕೆ ಏನು ದಾರಿ ಏನು? ಆಗಿನ 80ರ ಬಿಕ್ಕಟ್ಟಿಗೆ 10 ಪಟ್ಟು ಬಿಕ್ಕಟ್ಟು ಇವತ್ತು ಜಾಸ್ತಿ ಇದೆ ನಮಗೆ. ಅವತ್ತು ಏನೇ ಒಂದು ಸಮಸ್ಯೆ ಬಂದರೆ ರೈತರಾಗಲಿ, ಕಾರ್ಮಿಕರಾಗಲಿ, ಯುವಕರಾಗಲಿ, ನಿರುದ್ಯೋಗಿಗಳಾಗಲಿ, ಹೆಣ್ಮಕ್ಳಾಗಲಿ, ಅವ್ರಿಗೆ ಏನೋ ಸಮಸ್ಯೆ ಆದರೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಬರ್ತಿದ್ರು, ಇದು ಸರಿ ಇದು ತಪ್ಪು ಅಂತೇಳಿ. ಈಗ ಅಂಥ ಪರಿಸ್ಥಿತಿ ಇಲ್ಲ. ಅದ್ರ ಬದಲಾಗಿ ಎಲ್ಲವೂ ನೀವು ಬೇರೆ ನಾವು ಬೇರೆ ಅನ್ನೋ ರೀತಿಯಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಸಾಮಾಜಿಕ ಸಂಕಟ ಆಗಿ ಕ್ರಿಯೇಟ್ ಆಗಿದೆ. ಈಗ ನಮಗೆ ಹೆಚ್ಚಿನ ಜವಾಬ್ದಾರಿ ಇನ್ನೂ ಇದೆ.
ಇದು ಎಲ್ಲಿ ಸಿಗ್ತದೆ ನಮಗೆ? ನಮ್ಮ ಸಿಲೆಬಸ್ನಲ್ಲಂತೂ ಸಿಗೋದಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ ಸರ್ಕಾರಗಳೇನು ನೀತಿಗಳು ಮಾಡ್ತವೆ, ಸರ್ಕಾರಗಳೇನು ಇವತ್ತು ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಜನರಿಗೆ ಮುಂದೋಗ್ಲಿಕ್ಕೆ ಅವಕಾಶಗಳು ಕೊಡ್ತವೆ, ಅವೆಲ್ಲವೂ ಸ್ರಿಂಕ್ ಆಗ್ತಾಯಿದ್ದಾವೆ. ಮೊದಲು ಸಾರ್ವಜನಿಕ ಉದ್ಯಮಗಳೆಲ್ಲ ಇವತ್ತು ಪ್ರೈವೇಟೈಸೇಷನ್ ಆಗಿದ್ದಾವೆ. ಅದೇ ರೀತಿ ಶಿಕ್ಷಣ ಎಲ್ಲ ಪ್ರೈವೇಟೈಸೇಷನ್ ಆಗಿದೆ. ಅದೇ ರೀತಿ ಎಲ್ಲವೂ ಇವತ್ತು ಹೆಚ್ಚಿನ ಶಿಕ್ಷಣ ನೀವು ಪಡಿಬೇಕಾದ್ರೆ ಒಂದು ಡಾಕ್ಟ್ರು, ಇಂಜಿನಿಯರು, ಯಾವುದೋ ಒಂದು ಕೌಶಲ್ಯ ಹೊಂದಿರತಕ್ಕಂಥ ಅವ್ರಿಗೆ ಒಂದು ಜೀವನಕ್ಕೆ ಮರ್ಯಾದೆಯಿಂದ ದುಡಿಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಉದ್ಯೋಗಗಳೇನಾದರೂ ಸಿಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ ನಾವು LKG ಹಿಡಿದು ಮಾಸ್ಟರ್ ಡಿಗ್ರಿ ಮುಗಿಯೋದ್ರೊಳಗೆ ನಮ್ಗೆ ಇವತ್ತು 10 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ನೀವು 10 ಕೋಟಿ ಖರ್ಚು ಮಾಡೋಂಥವ್ರು ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಜನ ಇದ್ದಾರೆ? ಅವ್ರಿಗೆ ಮಾತ್ರ ನಿಶ್ಚಿತ ಒಂದು 20% ಆಗ್ಬೋದು, 15% ಆಗ್ಬೋದು. ಅಂಥವ್ರಿಗೆ ಮಾತ್ರ ಉದ್ಯೋಗ ಖಾತ್ರಿ ಅನ್ನೋ ಲೆವೆಲ್ಗೆ ಇದೆ. ಅವರು ಎಷ್ಟು ಬೇಕಾದರೂ ಖರ್ಚು ಮಾಡಲಿಕ್ಕೆ ಸಾಧ್ಯತೆ. ಆದರೆ ಎಷ್ಟು ಜನ ನಮಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ 63% ಜನ ನಾವು ಗ್ರಾಮಾಂತರದಲ್ಲಿರ್ತೀವಿ. ಅಲ್ಲಿ ಸರ್ಕಾರಿ ಸ್ಕೂಲ್ಗಳ ಗತಿಯೇನು, ಅಲ್ಲಿಯ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಗತಿಯೇನು, ಅವ್ರು ತಗೊಳ್ತಕ್ಕಂಥ ಕೋರ್ಸ್ಗಳಿಗೆ ಉದ್ಯೋಗದ ಅವಕಾಶಗಳೇನು ಅಂತ ಯೋಚನೆ ಮಾಡಿದರೆ ಭಾಳಷ್ಟು ಕಡಿಮೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದವರು ಕೂಡ ಅಭದ್ರತೆಯಲ್ಲಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, ರೋಬೋಟ್ಗಳು ಬರ್ತವೆ, ಏನೇನು ಎಲ್ಲ ಉದ್ಯಮ ಸೇವಾ ಕ್ಷೇತ್ರಗಳಲ್ಲಿ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಕೂಡ ಅದನ್ನು ಅಳವಡಿಸಲಿಕ್ಕೆ ಇವತ್ತು ಇನ್ನೂ ಒಂದು 10 ವರ್ಷದೊಳಗೆ, ನಾವು ಈ ಮೊಬೈಲ್ ಬರೋದಕ್ಕಿಂತ ಮುಂಚೆ ನಾವು ಕಲ್ಪನೆಯೂ ಮಾಡಿದ್ದಿಲ್ಲ ಇಷ್ಟು ಸರ್ವಿಸ್ ಇದರಲ್ಲಿ ಉದ್ಯೋಗಗಳು ಹೋಗ್ತವೆ ಅಂತೇಳಿ. ಅದೇ ರೀತಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬರ್ತಾಯಿದೆ. ಈಗ ಇದೆಲ್ಲದರ ಮೂಲಕ ರಂಗಭೂಮಿಗೆ ಏನು ಜವಾಬ್ದಾರಿ ಇದೆ, ಸಾಹಿತ್ಯಕ್ಕೆ ಏನು ಜವಾಬ್ದಾರಿ ಇದೆ ಅಂತ ಯೋಚನೆ ಮಾಡಲಿಕ್ಕೆ ನಮಗೆ ಪುರುಸೊತ್ತು ಕೊಡ್ತಾ ಇಲ್ಲ. ಫೆಬ್ರವರಿ 17 ಮತ್ತು 18ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ ಆಯೋಜಿಸಲಾಗಿದೆ ಎಂದು ಪ್ರೊಫೆಸರ್ HT ಪೋತೆ ಅವರು ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆ ಕನ್ನಡ ಭಾಷಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಆಯೋಜಿಸುತ್ತಿರುವ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವವು ಸಮಕಾಲೀನ ಸಾಹಿತ್ಯದ ನೆಲೆ ನಿಲುವು ಎಂಬ ತಲೆಬರಹದೊಂದಿಗೆ ದಿನಾಂಕ 17 ಹಾಗೂ 18ನೇ ಫೆಬ್ರವರಿ 2025ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ HT ಪೋತೆ ಅವರು ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ G ಶ್ರೀರಾಮುಲು, ರಮೇಶ್ ರಾಠೋಡ್, ಅಬ್ದುಲ್ ರಬ್, ಉದರ್ ಉಸ್ತಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಈ ಒಂದು ಅಧ್ಯಯನ ಸಂಸ್ಥೆಯಿಂದ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ ಅನ್ನೋದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಅಂದರೆ ಇದೇ ತಿಂಗಳ 17ರಿಂದ 18 ತನಕ, ಅಂದರೆ 2 ದಿವಸದ ಕಾರ್ಯಕ್ರಮ. ಇದಕ್ಕೆ ವಿಶ್ವವಿದ್ಯಾಲಯದ ಒಂದು 3 ಲಕ್ಷದ ಒಂದು ಅನುದಾನವನ್ನು ಅದಕ್ಕೆ ಕೊಟ್ಟಿದ್ದೀವಿ. ಇದು ಇವ್ರದ್ದು ಒಂದು ಸಾಕಷ್ಟು ದಿನದ ಒಂದು ಆಸೆ ಇತ್ತು. ಈ ವಿಭಾಗದ ಅವರ ಒಂದು ಮನವಿಯನ್ನು ಮಂಡಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವಾನ್ವಿತ ಎಲ್ಲ ಸಿಂಡಿಕೇಟ್ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು 14ನೇ ತಾರೀಕು ಅಂದರೆ 17th, ಅದು ಅವತ್ತೊಂದು ಇನಾಗರೇಷನ್ ಇದೆ. ಅಲ್ಲಿ ಪ್ರೊಫೆಸರ್ ಬರಗು ರಾಮಚಂದ್ರಪ್ಪ ಅವರು ಗೊತ್ತಲ್ಲ, ಖ್ಯಾತ ಈ ನಾಡಿನ ಒಂದು ಸಾಂಸ್ಕೃತಿಕ ಚಿಂತಕರು ಬರ್ತಾ ಇದ್ದಾರೆ. ಹಾಗೆ ಮತ್ತು ಇಲ್ಲಿ ಇವರು ಜನ ತೇಜಸ್ವಿ ಅವರು ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಮತ್ತೆ 18th ಇದು ಸಮಾರಂಭ ಇದೆ. ಇಲ್ಲಿ ಸಮಾರೋಪ ನುಡಿಯನ್ನು ಶ್ರೀ ಸಿದ್ದನಗೌಡ ಪಾಟೀಲ, ಪ್ರಗತಿಪರ ಚಿಂತಕರು ಬೆಂಗಳೂರು ಅವರು ಬಂದು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಹಾಗೆ ಅವತ್ತು ಸಿಂಡಿಕೇಟ್ ಸದಸ್ಯರಾದ ಸಿದ್ದಪ್ಪ ಮೂಲ್ಗೆ ಅವರು, ಆಮೇಲೆ ಗಾಯಕ್ವಾಡ್ ಅವರು, ಅಕಾಡೆಮಿಕ್ ಕೌನ್ಸಿಲ್ ಅವರು ಇರ್ತಾರೆ. ಹೀಗಾಗಿ ಒಟ್ಟು ಅಂದರೆ ಈ ದೇಶದ ಪರ್ಟಿಕ್ಯುಲರ್ಲಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ಈ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಪಾಲ್ಗೊಂಡು ತಮ್ಮ ಒಂದು ಈ ಶೈಕ್ಷಣಿಕ ಕೊಡುಗೆಯನ್ನು ಇಲ್ಲಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ಆ ಒಂದು ಕಾರ್ಯಕ್ರಮ ಯಶಸ್ವಿಗೆ ಈ ಪತ್ರಕರ್ತರ ಒಂದು ಸಹಕಾರ, ಒಂದು ಕೋಪರೇಷನ್, ಒಂದು ಬೆಂಬಲವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಸಂಶೋಧನಾತ್ಮಕ ಪರಿಷ್ಕರಣೆ ಮಾಡ್ತಾ ಬಂದಿದೆ. ಕಳೆದ 10 ವರ್ಷಗಳಿಂದ ಅನೇಕ ರಾಷ್ಟ್ರೀಯ, ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ, ವಿಭಾಗ ಮಟ್ಟದ ವಿಶೇಷ ಉಪನ್ಯಾಸಗಳು ನಡೆಸ್ತಾ ಅಧ್ಯಯನ ಸಂಸ್ಥೆ ತನ್ನದೇ ಆದಂಥ ಒಂದು ಕೆಲಸ ಮಾಡ್ತಾ ಬಂದಿದೆ. 17ರಲ್ಲಿ ನಾವೊಂದು ದಲಿತ ಸಾಹಿತ್ಯ ಸಂಬಂಧಪಟ್ಟ ರಾಷ್ಟ್ರೀಯ ವಿಚಾರ ಸಂಕಿರಣ ಮಾಡಿದ್ದೀವಿ. 19ರಲ್ಲಿ
ಸಾಮಾಜಿಕ ಸೌಹಾರ್ದತೆಗಾಗಿ ಕನ್ನಡ ಸಾಹಿತ್ಯ ಅನ್ನೋದೊಂದು ವಿಚಾರಶೇಖರಣೆ ಮಾಡಿದ್ದೀವಿ. ಇತ್ತೀಚೆಗೆ ಸುವರ್ಣ ಕರ್ನಾಟಕ 50 ವರ್ಷ ನಾಮಕರಣ 50 ವರ್ಷ ಆಗಿದ್ದಕ್ಕೆ ಪ್ರತಿ ವಾರ ಒಂದು ವಿಶೇಷ ಉಪನ್ಯಾಸವನ್ನು ನಡೆಸಿ ಯಶಸ್ವಿಗೊಳಿಸಿದ್ದೀವಿ. ಇದನ್ನು ಒಂದು ಆಲೋಚನೆ ಬಂದು ಒಂದು ವಿಶ್ವವಿದ್ಯಾಲಯ ಅಂದರೆ ವೈಚಾರಿಕ ವೈಜ್ಞಾನಿಕವಾದಂಥ ಆಲೋಚನೆಗಳನ್ನು ಬೆಳೆಸುವಂಥ ಕೇಂದ್ರ ಅನ್ನೋ ಹಿನ್ನೆಲೆಯಲ್ಲಿ ಕಳೆದ ವರ್ಷವೇ ಇದೊಂದು ಪ್ರಪೋಸಲ್ ನಾನು ಸಲ್ಲಿಸಿದಾಗ 3 ತಿಂಗಳ ಕೆಳಗೆ ಸಿಂಡಿಕೇಟ್ ಬಂದಾಗ ಪ್ರೊಫೆಸರ್ ರಾಮಲು ಸರ್ ಇವತ್ತು ನಿರ್ವಹಿಸಿದ್ದಾರೆ. ಅವರು ಅವತ್ತು ಸಿಂಡಿಕೇಟ್ನಿಂದ ಇದ್ದು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಅನುಮೋದನೆ ಕೊಡಿಸಿದ್ದಾರೆ. ಈಗೂ ಅದರ ಶಕ್ತಿಯಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 36ರಿಂದ 37 ಗೋಷ್ಠಿಗಳು ನಡೀತವೆ 5 ಹಾಲುಗಳಲ್ಲಿ. ಹರಿಹರ ಹಾಲು, ಬಸವ ಹಾಲು, ಆಮೇಲೆ ಒಂದು ಕಡೆ ಉರ್ದುನಲ್ಲಿ ಕನಕ ಹಾಲು, ಇಂಗ್ಲೀಷ್ನಲ್ಲಿ ಒಂದು ಹಾಲಿದೆ, ಹೊರಗಡೆ ಪುಸ್ತಕ ಮಳಿಗೆ ಇದೆ. ಪುಸ್ತಕ ಮಳಿಗೆ ಅಂದರೆ ಕವಿರಾಜ ಮಾರ್ಗ ಹಾಲು ಅಂತ ಮಾಡಿದ್ವಿ. ಅದನ್ನು ಅಲ್ಲೊಂದು 7-8 ಪುಸ್ತಕ ಮಳಿಗೆಗಳು ಬರ್ತಾ ಇದ್ದಾವೆ. ಇಷ್ಟು ಹಾಲುಗಳಲ್ಲಿ ಸುಮಾರು 37 ಗೋಷ್ಠಿಗಳು ನಡೀತವೆ. ಇದು ಭಾಷಣದ ಥರದ ಕಾರ್ಯಕ್ರಮ ಅಲ್ಲ. ಜೈಪುರದಲ್ಲಿ ಯಾವ ರೀತಿ ಪ್ಯಾನಲ್ ಡಿಸ್ಕಷನ್ ನಡೀತದೋ ಅದನ್ನು ವಿಶೇಷವಾಗಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಬುಕ್ಬ್ರಹ್ಮದವರು ಒಂದು ಕಾರ್ಯಕ್ರಮ ಮಾಡಿದರು. ಅದು ಇವೆರಡನ್ನು ಬಿಟ್ಟರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಇತಿಹಾಸದಲ್ಲಿ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಇತಿಹಾಸದ ಹೆಸರಲ್ಲಿ ಇಂಥದ್ದೊಂದು ಬೃಹತ್ ಕಾರ್ಯಕ್ರಮ ಇದೇ ಮೊದಲೇದು ಅಂತ ನಾನು ಅಂದ್ಕೊಂಡಿದ್ದೀನಿ. 36 ಗೋಷ್ಠಿಗಳು 2 ದಿವಸಗಳು ನಡೀತವೆ. ಒಂದು ಹಾಲ್ನಲ್ಲಿ ಪುಸ್ತಕ ಮಳಿಗೆ ಹಾಲ್ನಲ್ಲಿ ಸುಮಾರು ಎವ್ರಿ 1 ಅವರಿಗೆ ಒಂದು ಪುಸ್ತಕ ಬಿಡುಗಡೆ ಆಗುತ್ತೆ. ಆ ಪುಸ್ತಕ ಮತ್ತು ಈ ಭಾಗದ ಲೇಖಕರದೇ ಪುಸ್ತಕ. ಆಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ಬರಗೂರು ರಾಮಚಂದ್ರ ನಾಡಿನ ಹಿರಿಯ ಸಾಂಸ್ಕೃತಿಕ ಚಿಂತಕರಾಗಿರ್ತಕ್ಕಂಥ ಬರಗೂರು ರಾಮಚಂದ್ರಪುರ ಬರ್ತಾರೆ. ಮಹಿಳೆಯರ ಪರವಾಗಿ ಜನ ತೇಜಸ್ವಿ ಬರ್ತಾರೆ. ಸಿಂಡಿಕೇಟ್ ಮೆಂಬರ್ನ ನಮ್ಮ ಮನ್ನಣ ಮಡಿವಾಳ ಅವರು, ಜಿ ಎಂ ವಿದ್ಯಾಸಾಗರ್ ಅವರು, ಮೇಧಾವಿ ಕಟ್ಟಿ ಅವರು, ಗಾಯತ್ರಿ ಅವರು ಮತ್ತು ಕುಲಪತಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಇದು ಉದ್ಘಾಟನೆ ಗಾಂಧಿ ಹಾಲ್ನಲ್ಲಿ ನಡೀತದೆ. ಗಾಂಧಿ ಹಾಲ್ನಿಂದ ಶಿಫ್ಟ್ ಆಗಿ ಕನ್ನಡ ಬಿಲ್ಡಿಂಗ್ ಬರ್ತದೆ. ಇದ್ರ ಜೊತೆ ಇಲ್ಲಿ ಬಹಳ ಮುಖ್ಯವಾಗಿ ಸಾಹಿತ್ಯದ ಎಲ್ಲ ಮಗ್ಗಲುಗಳು ಚರ್ಚೆ ಆಗ್ತಾ ಇದ್ದಾವೆ. ಈ ನೆಲೆ ನಿಲ್ಲುವಂತ ಇಟ್ಟಿದ್ದೀವಿ ನಾವು. ಸಮಕಾಲೀನ ಸಾಹಿತ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಪ್ರಕಾರದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಬಹುಭಾಷಾ ಗೋಷ್ಠಿನೂ ಇಟ್ಟಿದ್ದೀವಿ. ಅದು ಹಿಂದಿ, ಉರ್ದು, ಮರಾಠಿ, ಇಂಗ್ಲೀಷ್. ನನ್ನ ಸ್ನೇಹಿತರಾದ ರಾಠೋಡ್ ಅವರು ಮತ್ತು ಡೀನ್ ಆಗಿರ್ತಕ್ಕ ರಬ್ ಅವರ ಸಹಕಾರದಿಂದ ಅಲ್ಲಿನೂ ಉರ್ದು ಗೋಷ್ಠಿಗಳು ಮತ್ತು ಹಿಂದಿ ಗೋಷ್ಠಿ, ಮರಾಠಿ, ಫೈನ್ ಆರ್ಟ್, ಇಂಗ್ಲೀಷ್ ಇವೆಲ್ಲ ಗೋಷ್ಠಿಗಳು ನಡೀತಾ ಇದ್ದಾವೆ. ಒಂದು ಬಹುಭಾಷಾ ಗೋಷ್ಠಿನೂ ನಡೀಲಿ. ನಮ್ಮ ಪ್ರದೇಶ ಅಂದರೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟು ಎತ್ತರದಲ್ಲಿದೆಯೋ ಭಾಷಿಕವಾಗಿ ಕೊಡುಗೆ ಹೆಚ್ಚು ಈ ಪ್ರದೇಶದಲ್ಲಿ ಆಗಿರೋದ್ರಿಂದ ಆ ಸಾಹಿತ್ಯದ ಕೂಡ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕಾಗಿ ಅಲ್ಲೂ ಇಟ್ಕೊಂಡಿದ್ದೀನಿ. ಬಟ್ ಈ ವಿಶೇಷ ಅಂದರೆ ಸರ್ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಅಧಿಕೃತವಾಗಿ ಆಹ್ವಾನಿತ ವಿದ್ವಾಂಸರೇ 150 ಜನ ಇದ್ದಾರೆ. 90 ಜನ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದವರಾದರೆ ಆ 90 ಜನರಲ್ಲೂ ಕಲ್ಯಾಣ ಕರ್ನಾಟಕದ ಪ್ರತಿನಿಧಿ ಬೇರೆ ಪ್ರದೇಶದಲ್ಲಿದ್ದಂಥವ್ರನ್ನು ಕನ್ಸಿಡರ್ ಮಾಡಿದ್ದೀವಿ. ಇನ್ನು 50 ಜನ ರೆನೋನ್ ರೈಟರ್ಸ್ ಆಫ್ ಅಂದರೆ ಕರ್ನಾಟಕದ ಬೇರೆ ಭಾಗಗಳಿಂದ 50 ಜನರು ಕರೆಸಿದ್ದೀವಿ. ಒಟ್ಟು 150 ಜನ ಅಧಿಕೃತವಾಗಿ ಅದರಲ್ಲಿ ಪಾಲ್ಗೊಳ್ತಾರೆ. 17 ಉದ್ಘಾಟನೆ ಆಗುತ್ತೆ. 12 ಗಂಟೆ ಗೋಷ್ಠಿ ಶುರುವಾಗ್ತವೆ. ಆಮೇಲೆ ಬೇರೆ ಮಾಧ್ಯಮಗಳ ಮೂಲಕ ಲೈವ್ ಕೊಡ್ತಾ ಇದ್ದೀವಿ. ನಾವು ವಿಶ್ವವಿದ್ಯಾಲಯದ ಪರವಾಗಿ ಬುಕ್ಬ್ರಹ್ಮದ ಲೈವ್ 2 ಗೋಷ್ಠಿ ಲೈವ್ ಕೊಡೋಕ್ಕೆ ಕೇಳಿದ್ದೀವಿ. ಆಮೇಲೆ ನಮ್ಮದುವೇ 2 ಟಿ ವಿ ನಮ್ಮ ಟಿ ವಿಯಲ್ಲಿರೋದ್ರೆ ಯೂಟ್ಯೂಬ್ ಚಾನಲ್ಗಳು ಲೈವ್ ಕೊಡ್ತಾ ಇದ್ದೀವಿ. ಆಮೇಲೆ ಇಡೀ ಲ್ಯಾಂಗ್ವೇಜ್ ಫ್ಯಾಕಲ್ಟಿ ವಿದ್ಯಾರ್ಥಿಗಳು ಅಲ್ಲದೇ ವಿಶ್ವವಿದ್ಯಾಲಯದ ಬೇರೆ ವಿಭಾಗದ ವಿದ್ಯಾರ್ಥಿಗಳು 2 ದಿವಸ ಹಂತವಾಗಿ ಪಾಲ್ಗೊಳ್ತಾರೆ. ವಿದ್ಯಾರ್ಥಿಗಳು ಅದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲರೂ ಬಂದು ಪಾಲ್ಗೊಳ್ತಾರೆ. ಒಂದು ಸಾಹಿತ್ಯದ ಹೊಸ ವಾತಾವರಣ ಕ್ರಿಯೇಟ್ ಮಾಡಬೇಕು ಇಲ್ಲಿ. ಮತ್ತು ಸಾಹಿತ್ಯಿಕವಾಗಿ ನಿಮಗೆ ಗೊತ್ತಿರುವ ಹಾಗೆ ದಾಸ, ತತ್ವಪದ, ವಚನ, ಕೀರ್ತನೆ, ಸೂಫಿ ಎಲ್ಲವೂ ನಮ್ಮ ಪ್ರದೇಶದಲ್ಲಿದೆ. ಜೈನ ಇದೆ, ಬೌದ್ಧ ಇದೆ, ಅನೇಕ ಲಿಂಗಾಯತ ಇದೆ, ವೀರಶೈವ ಇದೆ. ಎಲ್ಲ ಪರಂಪರೆ ನಮ್ಮಲ್ಲಿ ಆಗಿರೋದ್ರಿಂದ ಅದಕ್ಕೊಂದು ಮಹತ್ವ ಬರಲಿ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಆಲೋಚನೆ ಮಾಡಿ ಒಂದು ಹೊಸ ವಾತಾವರಣ ಹೊಸ ಯುವಕರಿಗೆ ಸಿಗಲಿ, ಪಠ್ಯೇತರ ಚಟುವಟಿಕೆಗಳು ಇದನ್ನು ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಇಂಥೊಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸೋರ್ಸ್ ಎಲ್ಲವೂ ವಿಶ್ವವಿದ್ಯಾಲಯ. ನಾವು ಯಾರ ಹತ್ರ ಏನೂ ಕೇಳಿಲ್ಲ. ವಿಶ್ವವಿದ್ಯಾಲಯ, ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಪಾಲಿ ಬೌದ್ಧ ಅಧ್ಯಯನ ಸಂಸ್ಥೆ ಎರಡೂ ಸಹಯೋಗದಲ್ಲಿ, ಜೊತೆಗೆ ಉಳಿದ ಭಾಷಾ ವಿಷಯಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಕುಲಪತಿಗಳು ಮುತುವರ್ಜಿ ವಹಿಸಿ, ಕುಲಸಚಿವರು ಕುಲಪತಿಗಳು ಮುತುವರ್ಜಿ ವಹಿಸಿ ಹಣಕಾಸಿನ ನೆರವು ಒದಗಿಸಿದ್ದಾರೆ. ಅದರಲ್ಲಿ ಸಾಧ್ಯ ಆದ ಮಟ್ಟಿಗೆ ಊಟ ಕೊಡ್ತೇವೆ. ಮತ್ತು ಅವರು ಕನಿಷ್ಠ ಟಿ ಏನಿದೆ ರೈಲ್ವೆದ್ದು ಹೋಗೋಬರೋ ಸೆಕೆಂಡ್ AC ಅದಕ್ಕೆ ಕೊಟ್ಟು ಅವರೆಲ್ಲ ಕರೆಸ್ತಾ ಇದ್ದೀವಿ. ಸೊ ಸಮಾರೋಪದಲ್ಲಿ ನಮ್ಮಲ್ಲಿ ಪಾಲ್ಗೊಳ್ಳೋರು ಸಿದ್ದರಗೌಡ ಪಾಟೀಲರು ಮತ್ತೆ ಕುಲಪತಿ ಅಧ್ಯಕ್ಷ ವಹಿಸ್ತಾರೆ. ಸಿದ್ದಪ್ಪ ಮುಲ್ಗಿಯವರು, ಗಾಯಕ್ವಾಡ್ ಅವರು, ಮೇಧಾವಿ ಕಟ್ಟಿ ಇವರೆಲ್ಲ ಇರ್ತಾರೆ. ಈ 2 ದಿವಸ ನಡೀತದೆ. 17ನೇ ತಾರೀಕು ಸಾಯಂಕಾಲ ನಾವೇನು ಸಾಹಿತಿಗಳ ಟ್ರೀ ಮಾಡಿದ್ವಲ್ಲ, ಸ್ಟೀಲ್ ಟ್ರೀ ಮಾಡಿದ್ದೀವಲ್ಲ ಸರ್, ಅಲ್ಲಿ ಒಂದು ಕವಿಗೋಷ್ಠಿ ಅಂದರೆ ಸಂಗೀತ ಗೋಷ್ಠಿ ನಡೆಯುತ್ತೆ. 1-2 ಗಜಲ್ಲು, 1-2 ವಚನ, 1-2 ಕೀರ್ತನೆ, 1-2 ಭಾವಗೀತೆಗಳು ಇವನ್ನು ಸಾಯಂಕಾಲದ ಹೊತ್ತಿನಲ್ಲಿ ಅದನ್ನು ಎಲ್ಲ ಲೇಖಕರಲ್ಲಿ ಕೂಡಿಸ್ಕೊಂಡು ವಿದ್ಯಾರ್ಥಿ ಕೂಡಿಸ್ಕೊಂಡು ಅದನ್ನು ನಡೆಸ್ತೀವಿ.
ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟಿನ ಡಾಕ್ಟರ್ ಎನ್ ಧರಮ್ ಸಿಂಗ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜೆಡಬ್ಲ್ಯೂ ಮೇನ್ಸ್ ಕ್ರ್ಯಾಕ್ ಮಾಡಿರುವ ಕುರಿತು ಪ್ರಾಂಶುಪಾಲರಾದ ಬಜರಂಗ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟಿನ ಡಾಕ್ಟರ್ ಎನ್ ಧರಮ್ ಸಿಂಗ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜೆಡಬ್ಲ್ಯೂ ಮೇನ್ಸ್ ಕ್ರ್ಯಾಕ್ ಮಾಡಿರುವ ಕುರಿತು ಪ್ರಾಂಶುಪಾಲರಾದ ಬಜರಂಗ್ ಸಿಂಗ್ ಚೌಹಾಣ್ ಅವರು ನಮ್ಮ ಸುದ್ದಿ ಸಮಯಕ್ಕೆ ಮಾಹಿತಿ ನೀಡುವ ಮೂಲಕ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಎನ್ ಧರಮ್ ಸಿಂಗ್ ಪಿಯು ಕಾಲೇಜಿನ ವಿದ್ಯಾರ್ಥಿಯಾದ ಆದಿತ್ಯ ಆರ್ ದುರ್ಗದ್ 99.15%, ಹಂಸಾ ಸ್ವಾಮಿ 97.53%, ಪಾವನಿ ಕುಲಕರ್ಣಿ 97.01%, ಓಂಕಾರ್ ಕೊಡಲಿ 95.75%, ಆದಿತ್ಯ ಜಿ ಕುಲಕರ್ಣಿ 95.51%, ವೀರ್ ಮಠಪತಿ 92.62% ಮತ್ತು ನಿಶಾಂತ್ ಕುಮಾರ್ 90.01% ಜೆಡಬ್ಲ್ಯೂ ಮೇನ್ಸ್ ನಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಅವರು ತಮ್ಮ ಸಂತಸವನ್ನ ಹಂಚಿಕೊಂಡರು. ಶ್ರೀ ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ನಡೆಸಲ್ಪಟ್ಟಿರ್ತಕ್ಕಂಥ ಡಾಕ್ಟರ್ ಎನ್ ಧರಮ್ ಸಿಂಗ್ ಪದವಿ ಪೂರ್ವ ವಿಜ್ಞಾನ ಹಾಗೂ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪರವಾಗಿ ನಡೆದಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿಗಳ ವಿಶೇಷವಾಗಿರ್ತಕ್ಕಂಥ JEE ಮೇನ್ಸ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಅತ್ಯುತ್ತಮವಾದಂಥ ಅಂಕಗಳನ್ನು ತಗೊಂಡು ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆದಿತ್ಯ ರಾಜಶೇಖರ್ ದುರ್ಗದವರು 99.15 ಅಂಕಗಳಿಂದ ಕಾಲೇಜಿಗೆ ಅತ್ಯುನ್ನತವಾದಂಥ ರೀತಿಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ. ಅದೇ ರೀತಿಯಲ್ಲಿ ಹಂಸಾ ಸ್ವಾಮಿಯವರು 97.53 ಹಾಗೂ ಪಾವನಿ ಕುಲಕರ್ಣಿ ಅನ್ನುವಂಥ ವಿದ್ಯಾರ್ಥಿನಿ ಅವಳು ಕೂಡ 97.01 ಹಾಗೂ ಓಂಕಾರ್ ಕೊಡಗಲಿಯವರು ಕೂಡ 95.75 ಹಾಗೂ ಆದಿತ್ಯ ಜಿ ಕುಲಕರ್ಣಿ 95.51 ಅದೇ ರೀತಿಯಲ್ಲಿ ವೀರ್ ಮಠಪತಿ 92.62 ಹಾಗೂ ನಿಶಾಂತ್ ಕುಮಾರ್ ಅವರು 90.1 ಅಂಕಗಳಿಂದ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ JEE ಮೇನ್ಸ್ನಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ, ಅತ್ಯಂತ ಯಶಸ್ಸನ್ನು ತಂದಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ವರ್ಗ ಹಾಗೂ ಪ್ರಾಂಶುಪಾಲರು ಮತ್ತು ನಮ್ಮ ಎಲ್ಲ ಸಹ ಸಿಬ್ಬಂದಿ ವರ್ಗ, ಉಪನ್ಯಾಸಕ ವರ್ಗ ಅತ್ಯಂತ ಹರ್ಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಶಿಸುತ್ತದೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ರಕ್ತದ ಸಹಿ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಈಡೇರಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಕಳೆದ 20 ದಿನಗಳಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದ್ದು, ಇಂದು ರಕ್ತದಿಂದ ಸಹಿ ಮಾಡುವ ಮೂಲಕ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಹುಲಗಪ್ಪ ಚಲವಾದಿ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲಗಿ, ಜಿಲ್ಲಾ ಕಾರ್ಯದರ್ಶಿ ಕಾಶಿನಾಥ್ ಬಂಡಿ, ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಕಲ್ಯಾಣಿ ಪೂಜಾರಿ, ಸೇಡಂ ತಾಲೂಕಾ ಅಧ್ಯಕ್ಷರಾದ ನರಸಮ್ಮ ಕೊರಡಂಪಳ್ಳಿ, ಆಳಂದ ತಾಲೂಕಾ ಅಧ್ಯಕ್ಷರಾದ ನಾಗರತ್ನ ಮದನ್ಕರ್, ಚಿಂಚೋಳಿ ತಾಲೂಕಾ ಕಾರ್ಯದರ್ಶಿ ಸಂಜುಕುಮಾರ್ ಮೇತ್ರೆ, ಅಫಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಬಾಬು ಹೊಸಮನಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ರವಿಚಂದ್ರ ಯರಗೋಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 25 ದಿನಗಳಿಂದ ಈ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ನಡೆಸ್ತಾ ಇದ್ದಾರೆ. ಆದರೆ ಇವರು ಸರ್ಕಾರದ ಜಿಲ್ಲಾಡಳಿತ ಮಂತ್ರಿಗಳು ಯಾರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನಾವು ಇದೇ ರೀತಿಯೇ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಆಗಿದೆ. ಸುಮಾರು 4 ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ಮ್ಯಾನ್ ಪವರ್ ಏಜೆನ್ಸಿ ತೆಗೆದು ನಿಮಗೇನದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹಕಾರಿ ಸಂಘ ರಚನೆ ಮಾಡಿ ವೇತನ ಪಾವತಿ ಮಾಡ್ತೇವೆ ಅಂತ ಒಪ್ಕೊಂಡಾರೆ. ಆದರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಭಾಳ ವಜ್ಜೋಲಾಗಿ ಶುರು ಮಾಡೋದು. ಅವ್ರದ್ದೇನು ಆಸ್ತಿ ನಾವು ಕೇಳತ್ತೀವಿ ಒಂದಪ್ಲೆ ಮಾಡ್ಲತ್ತಾರವರು. ಅದಕ್ಕಾಗಿ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಈಡೇರತನ ಮುಂದುವರಿಸ್ತೀವಿ. ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತೊಗೋಬೇಕಂತ ಹಲವಾರು ಸಲ ಹೇಳತ್ತೀವಿ. ಇವಾಗ ಸಿಬ್ಬಂದಿ ಕಡಿತ ಮಾಡಿದಕ್ಕೆ ಇದ್ದಂಥ ನೌಕರರು ಕೆಲಸಕ್ಕೆ ಮಾಡಿ ಭಾಳಷ್ಟು ಅನಾರೋಗ್ಯ ಬೆಳಕ್ಕೆ ಶುರು ಮಾಡ್ಯಾರ. ದವಾಖಾನೆಗೆ ಹೋದ್ರೂ ದುಡ್ಡಿಲ್ಲ. ಒಂದು ಕಡೆ ಟೈಮಿಗೆ ವೇತನ ಆಗಲ್ಲ, ಇನ್ನೂ ಒಂದು ಕಡೆ ಕೆಲಸದ ಹೊರೆ ಹೆಚ್ಚಾಗ್ಯದ.
ಹೀಗಾಗಿ ನಾವು ನಮ್ಮ ಬೇಡಿಕೆಗಳು ತುರ್ತಾಗಿ ಆಗಬೇಕಾಗಿದ್ದು ಕನಿಷ್ಠ ವೇತನ 31,000 ಕೊಡಬೇಕು, ಸಿಬ್ಬಂದಿ ಕಡಿತ ವಾಪಸ್ ಮಾಡಬೇಕು ಮತ್ತು ಬೀದರ್ ಮಾದರಿಯಲ್ಲಿ ಸಹಕಾರಿ ಸಂಘದ ಮೂಲಕ ವೇತನ ಪಾವತಿ ಮಾಡಬೇಕಂತೇಳಿ ನಮ್ಮದು ಪ್ರಮುಖ ಬೇಡಿಕೆಗಳವು. ಆದರೆ ಈ ಬೇಡಿಕೆಗಳಿಗೆ ಜಿಲ್ಲಾಡಳಿತ ಯಾಕೋ ಗೊತ್ತಾಗಿಲ್ಲ, ಅವ್ರು ಇನ್ನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನೋಡೋಣ, ಈ ಹೋರಾಟ ನಾವು ಮುಂದುವರಿಸ್ತೀವಿ, ಇಷ್ಟಕ್ಕೆ ನಿಂದಿರ್ಸಲ್ಲ. ಅದು ಬೇರೆ ಬೇರೆ ಹಂತದ ಬೇರೆ ಬೇರೆ ಹೋರಾಟಗಳು ಮಾಡ್ಲಿಕ್ಕೆ ನಾವು ಮತ್ತೆ ತೀರ್ಮಾನ ಮಾಡ್ತೀವಿ. ಇದಾದ್ಮೇಲೆ ಇವತ್ತು ಅವ್ರು ಏನೂ ಕ್ರಮ ಜರುಗಿಸಲಿಲ್ಲ, ಮುಂದೆ ಸಭೆ ಮಾಡಿ ಅದು ಸರ್ಕಾರಕ್ಕೆ ಪ್ರಪೋಸಲ್ ಕೊಡು ಅಂತ ಕೇಳತ್ತೀವಿ. ಇವರಿಗೇನು ನಾವು ಹೀಗೆ ಮಾಡಿಬಿಡ್ರಿ ಅಂತಲ್ಲ, ಇವರು ಜಿಲ್ಲಾಧಿಕಾರಿಗಳು ಒಂದು ಎಲ್ಲ ಅಧಿಕಾರಿಗಳು ಸಭೆ ಮಾಡಿ ಸರ್ಕಾರಕ್ಕೆ ಅನುಮೋದನೆ ಕಳಿಸ್ಬೇಕು, ಅಂದ್ರೆ ಅದು ಆಗ್ತದೆ. ಅದು ಅವ್ರ ಅನುಮೋದನೆ ಕಳಿಸತ್ತನ್ನು ಅವ್ರು ಇನ್ನೂ ಏನೋ ಬೇರೆ ಬೇರೆ ಬಿಜಿ ಕೆಲಸದಾಗ ಅವ್ರು ಬಿಜಿ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನಮ್ಮದು ಬೇಡಿಕೆಗೆ ಅವ್ರು ಬರಲಿ, ಅವ್ರು ಬರೋವರೆಗೂ ಕೂಡ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಏನು ಕರೆಸಿ ಮಾತಾಡಿಲ್ಲ. ಅವರು ನಾವು ಚುನಾವಣೆಗೆ ಹೋಗೋಕ್ಕಿಂತ ಮೊದಲ ಅವರು ನಮಗೆ ಒಂದಿನ ಕರೆದು ಮಾತಾಡಿದ್ರು, ನಾಳೆನೇ ಸಭೆ ಮಾಡಮಂಥೇಳಿ. ನಾಳೆನೇ ಮಾಡಮಂದೆ ಈಗ 10 ದಿವಸ ಆಯಿತು. ಅವರು ಎಲೆಕ್ಷನ್ಗೆ ಹೋದರು, ಮತ್ತು ಬಂದು ಈಗ ಬಂದು ಮತ್ತೆ ಬೆಂಗಳೂರಿಗೆ ಹೋದರು. ಅವರು ಈ ಬಡವರ ಬಗ್ಗೆ ಕಾಳಜಿ ಇದ್ದರೆ ಅವರು ಬಡವರು ಕುಂತಾರ, ಹೆಣ್ಮಕ್ಳು ಕುಂತಾರಂತ ಮಾಡ್ತಿರು. ಬಡವ್ರ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಶ್ರೀಮಂತರು ಫ್ಯಾಕ್ಟ್ರಿಗಳ ಬಗ್ಗೆ ಸಭೆ ಮಾಡಿದ್ರು. ಮೊನ್ನೆ ಯಾವುದೋ ಒಂದು ಸಭೆ ಮಾಡೇ ಹೋಗ್ಯಾರ. ಅಂದ್ರೆ ಅಂಥವೆಲ್ಲ ಮಾಡ್ತಾರೆ. ಈ ಬಡವ್ರ ಗೋಳು ಕೇಳಕ್ಕೆ ತಯಾರಿಲ್ಲ ಜಿಲ್ಲಾಧಿಕಾರಿಗಳು. ಅದು ಸರಿಯಾದ ನೀತಿ ಅಲ್ಲ. ಅವರು ಕೂಡಲೇ ಇವತ್ತು ರೋಡಿಗೆ 100 ಹೆಣ್ಮಕ್ಳು ರಾತ್ರಿನೂ ಮಲ್ಕೊಳ್ಳೋಕೆ ಶುರು ಮಾಡ್ಯಾರ. ಆದರೆ ಅದು ಎಲ್ಲ ರಕ್ಷಣೆ ನಾವೇ ಮಾಡ್ತಾಯಿದ್ದೆವು ಅವರಿಗೆ. ಇವತ್ತು ಅಂದ್ರೇನು, ಇವತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಮುಂದಿನ ದಿನದಾಗ ಬೇರೆ ರೂಪದಾಗ ಹೋರಾಟ ಮಾಡ್ಲಿಕ್ಕೆ ಮತ್ತು ನಾವು ನಾಳೆ ತೀರ್ಮಾನ ಮಾಡಿ ಹೋರಾಟಗಳು ಹೊಸ ರೂಪದಲ್ಲಿ ಹೋರಾಟಗಳು ನಡೆಸ್ತೀವಿ. ಅದಕ್ಕಾಗಿ ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸಿ ಈ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕು, ಇಲ್ಲದ್ರೆ ಉಗ್ರವಾದ ಹೋರಾಟಕ್ಕೆ ಮತ್ತೆ ನಾವು ತಯಾರಾಗ್ತೀವಿ. ಅಲ್ಲ ಸರ್, ಈಗ 23ನೇ ದಿವಸದ ತನಕ ಅವಾಗ ನೀವು ಬೊಂಬೆನ ಮಾಡಿದ್ದೀರಿ. ಈಗ 25ನೇ ತಾರೀಕಿಗೆ ಇವತ್ತು 25 ದಿವಸಿಗೆ ಇವತ್ತು ರಕ್ತವನ್ನು ಮತ್ತೆ ಮುಂದೆ ಏನು ಮಾಡ್ಬೇಕಂತೀರ? ಮುಂದೆ ನಾವು ಅದು ತೀರ್ಮಾನ ಮಾಡ್ತೀವಿ, ಮುಂದೆ ಏನು ಮಾಡ್ಬೇಕಂತೇಳಿ ಒಂದು ದೊಡ್ಡ ಉಗ್ರವಾದ ಹೋರಾಟನೇ ಮಾಡ್ತೀವಿ. ಇವ್ರು ಏನು ಮಾಡ್ತಾರೆ ಮಾಡಲಿ. ಮತ್ತು ಈಗ 25 ದಿನ ಇವತ್ತಿಗೆ ಕುಂತೀವಿ. ಆದರೂ ಇವತ್ತಿಗೆ 9 ದಿನ ಉಪವಾಸ ಸತ್ಯಾಗ್ರಹ ಆಯಿತು. ಹಿಂದೆ ಮೊದಲು ಧರಣಿ ಮಾಡಿದೆವು, ಉಪವಾಸ ಮಾಡಿದೆವು. ಈಗ ಮತ್ತೆ ನಾವು ಬೇರೆ ಹೋರಾಟ ಒಂದು ಏನದ ಎಂಥದಂತಂದ್ರೆ ನಾವು ಪೂರಾ ಹೋರಾಟ ಅಂದ್ರೆ ಮುಂದೆ ಅದು ಒಂದು ಹಂತಕ್ಕೆ ಬರಬೇಕು, ಅಂಥ ಹೋರಾಟ ಮಾಡ್ತೀವಿ. ಈಗ ಅದು ತೀರ್ಮಾನ ಮಾಡ್ತೀವಿ, ಎಲ್ಲರಿಗೆ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಏನು ಅಮರಣ ಉಪವಾಸ ಸತ್ಯಾಗ್ರಹನೂ ಕೂಡ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದ್ರ ಕಾಲಾಗ ಆಗಲಿ. ಈ ನಮ್ಮ ಗುಲ್ಬರ್ಗ ಏನು ಜಿಲ್ಲಾಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ, ಅದಕ್ಕೊಂದು ಭಾಳಷ್ಟು ಮುಂದೆ ಪ್ರಾಬ್ಲಮ್ದಾಗ ಆಗ್ತದೆ. ಕ್ರಿಟಿಕಲ್ ಮಾಡ್ಕೋತಾರೆ ಅವ್ರು ಅಷ್ಟೇ. ಯಾಕಂದ್ರೆ ಬಡವ್ರು ಏನು ಮಾಡಲ್ಲ ಅಂತ ಹೇಳಿದಾರೆ. ಬಡವ್ರ ಶಕ್ತಿ ಎದತ್ತಂದ್ರೆ ಬೇರೆ ರೂಪನೇ ಬೇರೆ ಆಗ್ತದೆ. ಇವ್ರು ಯಾರೂ ಆಫೀಸ್ದಾಗ ಕೂಡ ಪರಿಸ್ಥಿತಿ ಇರಲ್ಲ. ಅದಕ್ಕೆ ಹಾಗೆಲ್ಲ ಮಾಡೋದು ಬೇಡ. ನಿಜವಾಗ್ಲೂ ಅದು ನ್ಯಾಯಯುತವಾದ ಬೇಡಿಕೆಗಳವ. ಆ ಬೇಡಿಕೆಗಳು ಬಗೆಹರಿಸಲಿ ಜಿಲ್ಲಾಧಿಕಾರಿಗಳು ಅಂಥೇಳಿ ಈ ಮಾಧ್ಯಮ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.